ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಭಾರತದ ರಾಮ್ಸಾರ್ ತಾಣಗಳ ಕುರಿತಾಗಿ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡೋ ಪೂರ್ವದಲ್ಲಿ ಬೇಸಿಕ್ ಆಗಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾವ, ಅದನ್ನು ಕ್ಲಿಯರ್ ಮಾಡುತ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒಂದು ನೋಡೋದಾದರೆ ರಾಮ್ಸಾರ್ ಎಂದರೇನು ಅಂತ ಹೇಳಿ ನಿಮಗೆ ಕ್ವಶನ್ ಇದೆ, ಹೌದಾ? ಸೊ ರಾಮ್ಸಾರ್ ಎಂದರೆ ಬೇಸಿಕ್ ಆಗಿ ಇದು ಒಂದು ಸ್ಥಳದ ಹೆಸರು ಅಂಥೇಳಿ ನಿಮಗೆ ಗೊತ್ತಿರಬೇಕಾಗತ್ತೆ. ಈ ಒಂದು ಸ್ಥಳ ಇಲ್ಲೊಂದು ನಿಮಗೆ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣ್ತಿದೆ, ಇರಾನ್ ರಾಷ್ಟ್ರ, ಹೌದಾ? ಇರಾನ್ ಕಂಟ್ರಿ ಕಾಣ್ತಿದೆ. ಇರಾನ್ನ ಉತ್ತರ ಭಾಗದೊಳಗೆ ಈ ಒಂದು ರಾಮ್ಸಾರ್ ಎಂಬ ಸ್ಥಳ ಕಂಡು ಬರುತ್ತೆ, ಹೌದಾ? ಸೊ ಈ ರಾಮ್ಸಾರ್ ಎಂಬ ಸ್ಥಳವು ಇರಾನ್ನ ಬಾರ್ಡರಲ್ಲಿದ್ದು ಜೊತೆಗೆ ಕ್ಯಾಸ್ಪಿಯನ್ ಸಿಗೆ ಅಟ್ಯಾಚ್ ಆಗಿರೋದನ್ನು ಸಹಿತ ನಾವು ನೋಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ರಾಮ್ಸಾರ್ ಎಂದರೆ ಒಂದು ಸ್ಥಳದ ಹೆಸರು. ಈ ಸ್ಥಳ ಇರಾನ್ ರಾಷ್ಟ್ರದಲ್ಲಿ ಕಂಡು ಬರುತ್ತೆ, ಜೊತೆಗೆ ಕ್ಯಾಸ್ಪಿಯನ್ ಸಿಗೆ ಹೊಂದಿಕೊಂಡಂತಿದೆ ಅಂತೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಎಸ್, ಸೊ ಎಂತಹ ತಾಣಗಳು ರಾಮ್ಸಾರ್ ತಾಣಗಳಾಗಿವೆ ಅಂದಾಗ ಸ್ಕ್ರೀನ್ ಮೇಲೆ ಕೆಲವೊಂದು ಪಿಕ್ಚರ್ಸ್ ಅಥವಾ ಇಮೇಜ್ಗಳು ಕಾಣ್ತಿದ್ದಾವೆ ನಿಮಗೆ, ಹೌದಾ? ಸೊ ಗಮನಿಸಿದಿರಿ, ಇಂತಹ ಸ್ಥಳಗಳನ್ನು ನೀವು ನಿಮ್ಮ ಸುತ್ತಮುತ್ತಲೂ ನೋಡಿರ್ತೀರಿ, ಹೌದಾ? ಇವುಗಳನ್ನು ನಾವು ಜೌಗು ತಾಣಗಳಂತ ಹೇಳಿ ಕರಿತೇವೆ, ಹೌದಾ? ಸೊ ಜೌಗು ತಾಣಗಳಂದಾಗ ಮತ್ತೆ ಇಲ್ಲಿ ನಿಮ್ಗೊಂದು ಕ್ವಶನ್ ಉಟ್ಕೊಳ್ಳುತ್ತಾ, ಜೌಗು ತಾಣಗಳೆಂದರೇನು, ಹೌದಾ? ಸೊ ಜೌಗು ತಾಣಗಳೆಂದರೆ ಸಾಮಾನ್ಯವಾಗಿ ಆ ಒಂದು ಜೌಗು ಅಂತ ಹೇಳಿ ಪ್ರದೇಶ ಕರಿತೀವಲ್ಲ, ಆ ಸ್ಥಳ ಸಂಪೂರ್ಣವಾಗಿ ನೀರಿನಿಂದ ಕೂಡಿರದೆ, ಸಂಪೂರ್ಣವಾಗಿ ಭೂಮಿಯಿಂದನೂ ಕೂಡಿರದೆ, ಅಂದರೆ ಇವೆರಡರ ಮಧ್ಯಂತರ ಸ್ಥಿತಿ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಕೂಡಿರಬೇಕು, ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಿಂದ ಕೂಡಿರಬೇಕು. ಅಂತಹ ಸ್ಥಳಗಳನ್ನು ನಾವು ಜೌಗು ತಾಣ ಅಂತ ಹೇಳಿ ಕರಿತೀವಿ. ಇವೆರಡರ ಮಧ್ಯಂತರ ಸ್ಥಿತಿಯೊಳಗೆ ಆ ಒಂದು ಪ್ರದೇಶ ಆವೃತವಾಗಿರ್ತೈತಿ. ಜೊತೆಗೆ ಆ ಒಂದು ಸ್ಥಳದೊಳಗೆ ಬಹಳಷ್ಟು ಜೀವಿಗಳು ವಾಸವಾಗಿರ್ತವೆ. ಅಂದರೆ ಈಗ ನೀರಿನಲ್ಲಿ ನೋಡಿದಾಗ ಸಾಕಷ್ಟು ಜೀವಿಗಳು ನೋಡ್ತೀವಿ, ಭೂಮಿ ಮೇಲೂ ಸಹಿತ ಸಾಕಷ್ಟು ಜೀವಿಗಳು ನೋಡ್ತೀವಿ. ಹೀಗಾಗಿ ಆ ಒಂದು ಪ್ರದೇಶ ಆ ಜೀವಿಗಳಿಗೆ ವಾಸ ಮಾಡಕ್ಕೆ ಬಹಳಷ್ಟು ಯೋಗ್ಯವಾದಂಥ ಪ್ರದೇಶವಾಗಿದೆ. ಹೀಗಾಗಿ ಅಂತಹ ಒಂದು ಸ್ಥಳಗಳನ್ನು ನಾವು ಜೌಗು ತಾಣಗಳಂತ ಕರಿತೇವೆ. ಅರ್ಥ ಆಯ್ತು? ಜೊತೆಗೆ ಈ ಜೌಗು ತಾಣಗಳು ಸಂಪೂರ್ಣವಾಗಿ ಜೀವ ವೈವಿಧ್ಯತೆ ದೃಷ್ಟಿಯಿಂದ ಏನಾಗಿರ್ತವೆ ಅಂತಂದರೆ ಅನೇಕ ಜೀವಿಗಳಿಗೆ ಆಶ್ರಯ ತಾಣಗಳಾಗಿರ್ತವೆ. ಅರ್ಥ ಆಯಿತು? ಇವು ಇಂಥ ಸ್ಥಳಗಳನ್ನು ನಾವು ಜೌಗು ತಾಣಗಳಂತೇಳಿ ಕರಿತೀವಿ. ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದು ಪಿಕ್ಚರ್ಸ್ ಇದಾವೆ, ಹೌದಾ? ಸೊ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಾಣ್ತಿದೆ, ಹೌದಾ? ಸೊ ಇವೆರಡರ ಮಧ್ಯಂತರ ಸ್ಥಿತಿಯಲ್ಲಿ ಈ ಒಂದು ಪ್ರದೇಶ ಕಂಡು ಬರುತ್ತೆ. ಇಲ್ಲಿ ಅನೇಕ ಜೀವಿಗಳು ವಾಸ ಆಗಿರೋದನ್ನು ಸಹಿತ ನಾವು ನೋಡ್ತಾ ಬರ್ಬೋದು. ಕ್ಲಿಯರ್ ಆಯಿತು? ನೆಕ್ಸ್ಟ್ ಹೋಗೋಣ. ಎಸ್, ಸೊ ರಾಮ್ಸಾರ್ ಎಂದರೆ ಇರಾನ್ ರಾಷ್ಟ್ರದಲ್ಲಿನ ಒಂದು ಸ್ಥಳದ ಹೆಸರು. ಈ ಸ್ಥಳ ಕ್ಯಾಸ್ಪಿಯನ್ ಸಿಗೆ ಹೊಂದಿಕೊಂಡಂತಿದೆ. ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್, ಇರಾನಿನ ರಾಮ್ಸಾರ್ ಎಂಬ ಸ್ಥಳದಲ್ಲಿ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳೆಲ್ಲವೂ ಒಂದುಗೂಡಿ 1971 ಫೆಬ್ರವರಿ 2ರಂದು ಒಂದು ಸಮಾವೇಶವನ್ನು ಕೈಗೊಂಡವು. ಈ ರಾಮ್ಸಾರ್ ಸಮಾವೇಶದಲ್ಲಿ ಯುನೆಸ್ಕೋನ ಎಲ್ಲ ಸದಸ್ಯ ರಾಷ್ಟ್ರಗಳು ಜೌಗು ಭೂಮಿ, ತೇವಯುತ ಭೂಮಿ, ಈ ಪ್ರದೇಶಗಳ ರಕ್ಷಣೆಗೆ ಮುಂದಾಗ್ತವೆ, ಹೌದಾ? ನೆಕ್ಸ್ಟು, ಈ ಸಮಾವೇಶದ ಮುಖ್ಯ ಉದ್ದೇಶವೇ ಜೌಗು ತಾಣಗಳ ರಕ್ಷಣೆಯಾಗಿದೆ. ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿ 2 ವೆಟ್ಲ್ಯಾಂಡ್ ಡೇ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ, ಅಥವಾ ವಿಶ್ವ ಜೌಗು ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾ ಬರುತ್ತಿರೋದನ್ನು ನೋಡ್ಬೋದಾಗಿದೆ, ಹೌದಾ? ಸೊ ಏನಂದಾಗ ಇಲ್ಲಿ ನಿಮ್ಗೊಂದು ಈ ಒಂದು ಪೇಜ್ ನೋಡಿದಾಗ ನಿಮಗೆ ಇಲ್ಲಿ ರಾಮ್ಸಾರ್ ಸಮಾವೇಶ ಅನ್ನೋದು ಹೈಲೈಟ್ ಆಗ್ತದ್ರಿ, ಹೌದಾ? ಸೊ ಏನಿದು ರಾಮ್ಸಾರ್ ಸಮಾವೇಶ ಅಂದಾಗ ಆವಾಗಲೇ ಹೇಳಿದೆ ನಿಮಗೆ, ಏನು ಹೇಳಿದೆ? ಈ ಒಂದು ರಾಮ್ಸಾರ್ ಅನ್ನೋದು ಒಂದು ಸ್ಥಳ ಆಗಿದೆ, ಇರಾನ್ ಕಂಟ್ರಿ ಒಳಗೆ ಕಂಡು ಬರುತ್ತೆ, ಹೌದಾ? ಸೊ ಇರಾನಿನ ಒಂದು ಪ್ರಮುಖವಾದ ಜೀವ ವೈವಿಧ್ಯತೆ ದೃಷ್ಟಿಯಿಂದ ಆ ಒಂದು ಸ್ಥಳ ತುಂಬಾ ಇಂಪಾರ್ಟೆಂಟ್. ಅದೇ ಯಾವುದು ಅಂದಾಗ ರಾಮ್ಸಾರ್ ಎಂಬ ಸ್ಥಳ. ಈ ಒಂದು ರಾಮ್ಸಾರ್ ಸ್ಥಳದೊಳಗೆ ಯುನೆಸ್ಕೋನ ಪ್ರಮುಖ ಸದಸ್ಯ ರಾಷ್ಟ್ರಗಳು ಒಂದುಗೂಡಿ ಒಂದು ಸಮಾವೇಶವನ್ನು ಕೈಗೊಳ್ತಾವೆ. ಅದನ್ನೇ ನಾವು ರಾಮ್ಸಾರ್ ಸಮಾವೇಶ ಅಂತೇಳಿ ಕರಿತೀವಿ. ಈ ಒಂದು ಸಮಾವೇಶವನ್ನು 1971 ಫೆಬ್ರವರಿ 2ರಂದು ಕೈಗೊಳ್ತಾರೆ, ಹೌದಾ? ಸೊ ಆ ಒಂದು ಸಮಾವೇಶದಲ್ಲಿ ಬಹಳಷ್ಟು
ಸದಸ್ಯ ರಾಷ್ಟ್ರಗಳು ಭಾಗವಹಿಸುತ್ತವ ಯುನೆಸ್ಕೋದ, ಹೌದಾ. ಸೊ ಸೇರಿ ಏನು ಮಾಡ್ತಾವ ಅಂತಂದರೆ ಒಂದು ನಿರ್ಧಾರಕ್ಕೆ ಬರ್ತಾವ ಅಥವಾ ಒಂದು ಘೋಷಣೆಯನ್ನು ಹೊರಡಿಸ್ತಾವ ಜೌಗು ತಾಣಗಳ ರಕ್ಷಣೆ ಕುರಿತಾಗಿ ಆ ಒಂದು ಘೋಷಣೆ ಆಗಿರ್ತದೆ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಯಾವಾಗಂದಾಗ 1971 ಫೆಬ್ರವರಿ 2ರಂದು ಈ ಒಂದು ಸಮಾವೇಶವನ್ನು ಕೈಗೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 2 ನಾವು ವೆಟ್ಲ್ಯಾಂಡ್ ಡೇ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೌಗು ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಅದೇ ಥರ 2024 ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಧ್ಯೇಯ ವಾಕ್ಯ ಏನು ಅನ್ನೋದು ನಿಮ್ಮ ಎಕ್ಸಾಮ್ ಪರ್ಪೋಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹೌದಾ. ಸೊ ಈ ಒಂದು ಧ್ಯೇಯ ವಾಕ್ಯ ಏನಂತ ಹೇಳಿ ನೋಡಿದಾಗ ಜೌಗು ಭೂಮಿ ಮತ್ತು ಮಾನವ ಯೋಗಕ್ಷೇಮ, ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ, ಹೌದಾ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ರೀ. ಇದು ಒಂದೇ ಅಂತಲ್ಲ, ಭಾಳಷ್ಟು ಡೇಟ್ಗಳು ಬರ್ತಾವ. ಆ ಡೇಟ್ಗಳ ಧ್ಯೇಯವಾಕ್ಯಗಳು ಸಹಿತ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾವೆ. ಸೊ ಈಗ ಭಾರತವು ಬಂದಾಗ ಈ ಒಂದು ರಾಮ್ಸಾರ್ ಸಮಾವೇಶದಾಗ ಭಾರತ ಯಾವಾಗ ಸಹಿ ಹಾಕ್ತದೆ ಅಂತಂದರೆ ಹಾಕಲಾಗ್ತದೆ ಅಂತ ಹೇಳಿ ನೋಡಿದಾಗ, ಸೊ ಭಾರತವು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದು 1981 ಫೆಬ್ರವರಿ 1 ಅಂತೇಳಿ ನೋಡ್ತೀವಿ, ಹೌದಾ. ಅದು ಫೆಬ್ರವರಿ 2, ನಮ್ಮ ಭಾರತ ಬಂದರೆ ಫೆಬ್ರವರಿ 1 ಸಹಿ ಆಗ್ತದ. ಅಂದಿನಿಂದ ನಮ್ಮ ಭಾರತವು ಸಹಿತ ಈ ರಾಮ್ಸಾರ್ ಒಪ್ಪಂದಕ್ಕೆ ಸಹಿ ಹಾಕಿ ಅದರಲ್ಲಿ ಒಂದು ರಾಷ್ಟ್ರವಾಗಿ ಹೊರಹೊಮ್ತದ ಅಂತ ಹೇಳಿ ನೋಡ್ತಾ ಬರ್ತೀವಿ. ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಎಸ್, ನೆಕ್ಸ್ಟು ನಿಮ್ಗೆ ಇಲ್ಲೊಂದು ಮ್ಯಾಪ್ ಕಾಣ್ತಿದೆ, ಹೌದಾ. ಸೊ ಇಂಡಿಯಾ ಮ್ಯಾಪ್ ಇದೆ. ಸೊ ಈ ಒಂದು ಇಂಡಿಯಾ ಮ್ಯಾಪ್ ಏನು ಹೇಳಿಕೊಡುತ್ತೆ ಅಂತಂದರೆ ಯಾವ ರಾಜ್ಯ ಎಷ್ಟು ರಾಮ್ಸರ್ ತಾಣಗಳನ್ನು ಒಳಗೊಂಡಿದ್ದಾವೆ ಅನ್ನೋದು ಕಾರಣಕ್ಕೆ ಈ ಒಂದು ಲಿಸ್ಟನ್ನು, ಈ ಒಂದು ಇಂಡಿಯಾ ಮ್ಯಾಪನ್ನು ನಿಮ್ಮ ಈ ಒಂದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಂದರೆ ಯಾವುದಾದ್ರೂ ಒಂದು ರಾಜ್ಯ ತಗೋರಿ ಅಂತಂದರೆ ನಮ್ಮ ಕರ್ನಾಟಕನಂತೆ ತೆಗೆದುಕೊಳ್ಳ್ರಿ, ಹೌದಾ. ಸೊ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಇದಾವೆ ಅಂತಂದರೆ 4 ರಾಮ್ಸರ್ ತಾಣಗಳಂತ ಹೇಳಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳಿದಾವೆ ಅಂತ ಹೇಳಿ ನಿಮಗೆ ಕ್ವಶನ್ ಆಗುತ್ತೆ. ಸೊ ಭಾರತದಲ್ಲಿ ಎಷ್ಟಿದಾವೆ ಅಂದಾಗ ಇವತ್ತಿಗೆ, ಹೌದಾ. ಸೊ ಇವತ್ತಿಗೆ ಎಷ್ಟಿದಾವೆ ಅಂದಾಗ 85 ರಾಮ್ಸರ್ ತಾಣಗಳನ್ನು ನೋಡ್ತಾ ಹೋಗ್ತೀವಿ 2024, ಹೌದಾ. ಇವತ್ತಿನ ಡೇಟಿಂದ, ಹೌದಾ. 85 ರಾಮ್ಸರ್ ತಾಣಗಳು ಭಾರತದಲ್ಲಿದ್ದಾವೆ. ಅದರೊಳಗೆ ಕರ್ನಾಟಕ ಅಂತ ಹೇಳಿ ಬಂದಾಗ ನೀವು KPSC ಯಾರ್ಯಾರು ಪ್ರಿಪ್ರೇಷನ್ ಆಗತ್ತಿದ್ರೆ ಎಕ್ಸಾಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಅಂತ ಹೇಳಿ ಬಂದಾಗ ಕರ್ನಾಟಕದಲ್ಲಿ 4 ರಾಮ್ಸರ್ ಸೈಟ್ಗಳಿದಾವೆ. ಅದರೊಳಗೆ ಮೊಟ್ಟ ಮೊದಲ ರಾಮ್ಸರ್ ಸೈಟ್ ಅಂತೇಳಿ ರಂಗನತಿಟ್ಟು ಪಕ್ಷಿಧಾಮ, ಬರ್ಡ್ ಸೆಂಚುರಿಯನ್ನು ಸೇರಿಸ್ತಾ ಹೋಗ್ತೀವಿ, ಹೌದಾ. ಸೊ ಜೊತೆಗೆ ಇನ್ನೂ ನೂತನವಾಗಿ 3 ತಾಣಗಳನ್ನು ಈ ಒಂದು ರಾಮ್ಸರ್ ಪಟ್ಟಿಗೆ ಸೇರಿಸಲಾಗುತ್ತೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ, ಹೌದಾ. ಸೊ ಅದೇ ಥರ ಗುಜರಾತ್ ರಾಜ್ಯ, ಜಮ್ಮು ಕಾಶ್ಮೀರ ಆಗಿರ್ಬೋದು, ಉತ್ತರಾಖಂಡ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ರಾಮ್ಸರ್ ತಾಣಗಳನ್ನು ಒಳಗೊಂಡಿದ್ದಾವೆ ಅಂಥೇಳಿ ಇದೊಂದು ಲಿಸ್ಟ್ ಹಾಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಸೊ ಮಾಂಟ್ರಿಯೆಕ್ಸ್ ರೆಕಾರ್ಡ್, ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟಂತೆ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಎಂಬ ವರ್ಡನ್ನು ನೀವು ಕೇಳಿರ್ತೀರಿ, ಹೌದಾ. ಸೊ ಈಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಮಾಂಟ್ರಿಯೆಕ್ಸ್ ಅಂತಂದ್ರೆ ಏನು ಅಂದಾಗ IUCN ಕೇಳಿರ್ತೀರಿ. IUCN ರೆಡ್ ಡಾಟಾ ಬುಕ್ ಅಂತೇಳಿ ಬರುತ್ತೆ. ಆ ರೆಡ್ ಡಾಟಾ ಬುಕ್ ಒಳಗೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಯಾವ ಥರ ಲಿಸ್ಟ್ ಮಾಡಲಾಗುತ್ತದಲ್ಲ, ಅದೇ ಥರ ಅದಕ್ಕೆ ಹೋಲಿಸಿದಾಗ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಒಳಗೆ ಅಪಾಯಕ್ಕೆ ಒಳಗಾಗಿರುವ ರಾಮ್ಸಾರ್ ತಾಣಗಳನ್ನು ಇದರಡಿ ಸೇರಿಸಲಾಗುತ್ತದೆ, ಹೌದಾ. ಅಂದರೆ ಈ ಯಾವುದಾದ್ರೂ ಒಂದು ರಾಮ್ಸಾರ್ ತಾಣಗಳು ಅಪಾಯಕ್ಕೆ ಒಳಗಾಗ್ತಿದ್ದಾವ, ಅದನ್ನು ಅಭಿವೃದ್ಧಿಗೊಳಿಸಬೇಕು, ಹೌದಾ. ಸೊ ಅದನ್ನು ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಲಿಸ್ಟ್ ಅಡಿಯಲ್ಲಿ ಅಂಥ ತಾಣಗಳನ್ನು ಸೇರಿಸಲಾಗುತ್ತೆ. ಸೊ ಈ ಒಂದು ಅಪಾಯಕ್ಕೆ ಒಳಗಾಗಿರುವ ತಾಣಗಳು ಈ ಒಂದು ಮಾಂಟ್ರಿಯೆಕ್ಸ್ ರೆಕಾರ್ಡ್ ಒಳಗೆ ನೋಡ್ತಾ ಬರ್ತೀವಿ. ಇದೊಂದು ರಿಜಿಸ್ಟರ್ ರೀ, ಹೌದಾ. ಇದರಡಿ ಸೇರಿಸ್ತಾ ಬರ್ತಾರೆ. ಸೊ ಹೀಗಾದಾಗ ಪ್ರಪಂಚದೊಳಗೆ ಸುಮಾರು 50ಕ್ಕಿಂತ ಹೆಚ್ಚಿನ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಡಿ ಒಳಗೆ ತಾಣಗಳನ್ನು ನೋಡ್ತಾ ಬರ್ತೀವಿ. ಪ್ರಪಂಚದ ಬೇಡ, ನಮಗೆ ಬೇಕಿದ್ದು ಭಾರತ. ಸೊ ಭಾರತದಲ್ಲಿ ಎಷ್ಟು ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಡಿ ಸೇರಿದ ತಾಣಗಳಾಗಿದ್ದಾವೆ ಅಂದಾಗ 2 ಆಗಿವೆ. ಫಸ್ಟ್ ಒನ್ನು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ, ಇಲ್ಲಿ ಕಾಣ್ತಿದೆ ನೋಡ್ರಿ, ಇದೇ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು. ನೆಕ್ಸ್ಟ್ ಲೋಕ್ಟಾಕ್ ಲೇಕ್, ಲೋಕ್ಟಾಕ್ ಸರೋವರ. ಈ ಒಂದು ಸರೋವರ
ಇಲ್ಲಿ ಕಾಣ್ತಿದೆ ನೋಡ್ರಿ, ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತಾ. ಇದನ್ನ ತೇಲುವ ಸರೋವರ ಅಂತಾನೆ ಕರೀತಾರೆ. ಹೌದಾ, ಯಾಕೆ ತೇಲುವ ಸರೋವರ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಈ ಒಂದು ಸರೋವರದಲ್ಲಿ ಫುಮ್ಡೀಸ್ ಅಂತ ಹೇಳಿ ಬರ್ತಾವ್ರಿ. ಆ ಫುಮ್ಡೀಸ್ಗಳು ಕಾಣ್ತಿರ್ತಾವ. ಹೀಗಾಗಿ ಆ ಒಂದು ಸರೋವರ ತೇಲುವ ಆಕಾರದಲ್ಲಿ ಕಂಡು ಬರೋದ್ರಿಂದ ಇದನ್ನ ತೇಲುವ ಸರೋವರ ಅಂತಾನೆ ಕರೀತಾರ. ಹೀಗಾಗಿ ಆ ಟೈಮ್ ಅಂತಂದ್ರೆ ಈ ಲೋಕ್ಟಾಕ್ ಸರೋವರ ಬಂದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆ ಒಂದು ಗೊತ್ತಿರಬೇಕು, ಈ ಹಿಂದೆ ಚಿಲ್ಕಾ ಲೇಕ್ ಅಂತೇಳಿ ಬರುತ್ತಾ. 1993 ಇದನ್ನ ಈ ಒಂದು ಮಾಂಟ್ರಿಯಲ್ ರೆಕಾರ್ಡ್ ಅಡಿ ಸೇರಿಸಲಾಗಿತ್ತು. ಯಾಕಂತಂದ್ರೆ ಅದು ಅಪಾಯಕ್ಕೊಳಗಾಗಿದೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ 2002 ಅದನ್ನ ಹೊರತೆಗಿಲಾಗುತ್ತೆ. ಹೌದಾ, ಅಂತಂದ್ರೆ ಈ ಒಂದು ಲಿಸ್ಟ್ ಇಂದ ಹೊರತೆಗಿಲಾಗುತ್ತೆ. ಅಂದ್ರೆ ಅದು ಅಪಾಯದಿಂದ ಪಾರಾಗಿದೆ ಅನ್ನೋ ಕಾರಣಕ್ಕೆ ಹೊರತೆಗಿಲಾಗುತ್ತೆ. ಈ ಒಂದು ಮಾಂಟ್ರಿಯಲ್ ರೆಕಾರ್ಡ್ ನೋಡಿದ್ವಿ. ಈ ಮಾಂಟ್ರಿಯಲ್ ರೆಕಾರ್ಡ್ ಒಳಗೆ ಎಂಥ ತಾಣಗಳಂತಂದ್ರೆ ಆಲ್ರೆಡಿ ಅವು ರಾಮ್ಸಾರ್ ತಾಣಗಳಂತೇಳಿ ಘೋಷಣೆ ಆಗಿರಬೇಕು, ರಾಮ್ಸಾರ್ ಮಾನ್ಯತೆ ತಾಣಗಳಾಗಿ ಘೋಷಣೆ ಆಗಿರಬೇಕು. ಅಂಥ ಸ್ಥಳಗಳ ಮಾತ್ರ ಇದರಡಿ ಸೇರಿಸಲಾಗುತ್ತೆ. ಇದು ನಿಮ್ಗೆ ತುಂಬ ಇಂಪಾರ್ಟೆಂಟ್. ಮತ್ತೆ ಹೌದಾ, ಸುಮ್ಮನೆ ಎಲ್ಲ ಸ್ಥಳಗಳನ್ನ ಸೇರ್ಸೋಕ್ಕಾಗಂಗಿಲ್ಲ. ಇದ್ರೊಳಗೆ ರಾಮ್ಸಾರ್ ತಾಣಗಳು ಘೋಷಣೆ ಆಗಿರಬೇಕು. ಅಂಥ ಒಂದು ತಾಣಗಳನ್ನು ಇದರಡಿ ಸೇರಿಸಲಾಗ್ತದೆ. ಇದು ಒಂದು ಪಾಯಿಂಟು ನಿಮಗೆ ಕ್ಲಿಯರ್ ಆಗಿರಬೇಕು. ಹೌದಾ, ಸೊ ಚಿಲ್ಕಾ ಲೇಖ 2002 ಹೊರ ಬರುತ್ತೆ. ಈಗ ಪ್ರಸ್ತುತ ಭಾರತದಲ್ಲಿ ಎಷ್ಟಿದಾವ ಅಂದಾಗ 2 ಅಂತ ಹೇಳಿ ಗೊತ್ತಿರಬೇಕು. ಒಂದು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು, ಇನ್ನೊಂದು ಲೋಕ್ಟಾಕ್ ಲೇಕ್ ಅಂತ ಹೇಳಿ ತಿಳಿದಿರಬೇಕು. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಹೋಗೋಣ. ಸೊ ನಿಮಗೊಂದು ಇಂಡಿಯಾ ಮ್ಯಾಪ್ ಕಾಣ್ತಿದೆ. ಹೌದಾ, ಸೊ ಇಂಡಿಯಾ ಮ್ಯಾಪ್ ನೋಡಿದಾಗ ನಾವು ಇಲ್ಲಿ ರಾಜ್ಯವಾರು ಈಗ ನೋಡೋಣ. ಭಾರತದ ಪ್ರಮುಖ ರಾಮ್ಸರ್ ತಾಣಗಳ ಬಗ್ಗೆ ನೋಡೋಣ. ಅದರೊಳಗೆ ನಾವು ರಾಜ್ಯ ಅಂತಂದ್ರೆ ಸ್ಟೇಟ್ ವೈಸ್ ಹೋಗೋಣ. ಗುಜರಾತ್ ರಾಜ್ಯದಲ್ಲಿ ಎಷ್ಟಿದಾವು, ಮಹಾರಾಷ್ಟ್ರದಲ್ಲಿ ಎಷ್ಟಿದಾವು, ನೆಕ್ಸ್ಟ್ ಕರ್ನಾಟಕ ಒಳಗೆ ಎಷ್ಟಿದಾವು, ಕೇರಳ, ಜಮ್ಮು ಕಾಶ್ಮೀರ್, ಆಂಧ್ರ ಪ್ರದೇಶ್, ಹೌದಾ, ಒಡಿಸ್ಸಾ, ಈ ಥರ. ಹೌದಾ, ಪಶ್ಚಿಮದಿಂದ ಪೂರ್ವದಡಿಗೆ ಹೋಗೋಣ. ಹೌದಾ, ಸೊ ಹೋಗೋಣ. ನೆಕ್ಸ್ಟ್ ನಿಮ್ಗೆ ಕಾಣ್ತಿದೆ ಪ್ರಮುಖ ರಾಮ್ಸರ್ ತಾಣಗಳು. ಹೌದಾ, ಸೊ ಅದರೊಳಗೆ ಫಸ್ಟ್ ಒನ್ನು ಗುಜರಾತ್ ಸ್ಟೇಟ್ ತಗೊಳ್ಳೋಣ. ಗುಜರಾತ್ನಲ್ಲಿ ಸುಮಾರು 3 ತಾಣಗಳನ್ನು ಇದರಡಿ ಅಂತಂದ್ರೆ ಈ ರಾಮ್ಸರ್ ತಾಣಗಳೆಂದು ನಾವು ಘೋಷಣೆ ಮಾಡ್ತೀವಿ. ಅದರೊಳಗೆ ಫಸ್ಟ್ ಒನ್ ನೋಡೋದಾದ್ರೆ ಗುಜರಾತ್ನಲ್ಲಿ ಟೋಟಲ್ 3 ಅದಾವ. ಫಸ್ಟ್ ಒನ್ ನೋಡೋದಾದ್ರೆ ನಲ್ ಲೇಕ್ ಅಂತ ಹೇಳಿ ನೋಡ್ತೀವಿ. ನಲ್ ಸರೋವರ ಅಥವಾ ನಲ್ ಲೇಕ್. ಇದು ಹೇಳಿದ್ದೆ ನಿಮಗೆ, ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತೇಳಿ. ಇದನ್ನ 2012 ರಾಮ್ಸಾರ್ ಮಾನ್ಯತೆ ಪಡೆದುಕೊಂಡ ರಾಮ್ಸಾರ್ ತಾಣವನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಅಂದರೆ 2012 ರಾಮ್ಸಾರ್ ಮಾನ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್, ಗುಜರಾತ್ ರಾಜ್ಯದ ಅತಿ ದೊಡ್ಡ ರಾಮ್ಸಾರ್ ತಾಣವಾಗಿದೆ. ಚಳಿಗಾಲದಲ್ಲಿ ಮತ್ತು ವಸಂತ ಕಾಲದಲ್ಲಿ ಪಕ್ಷಿಗಳು ಈ ಒಂದು ಸರೋವರಕ್ಕೆ ವಲಸೆಗೆ ಬರುತ್ತವೆ. ಅಲ್ಲದೆ ಅಪಾಯದಂಚಿನಲ್ಲಿರುವ ಜೀವಿಗಳಿಗೂ ಸಹಿತ ಈ ಒಂದು ಸರೋವರ ಆಶ್ರಯ ತಾಣ ಆಗಿರುವುದನ್ನು ಸಹಿತ ನೀವು ನೋಡ್ತಾ ಬರ್ಬೋದು. ನಿಮ್ಗೆ ಹೇಳಿದ್ದೆ ಯಾವಾಗಲೇ ನಾನು, ಅನೇಕ ಜೀವಿಗಳಿಗೆ ಆಶ್ರಯ ತಾಣಗಳಾಗಿರ್ಬೇಕು. ಅಂಥ ತಾಣಗಳನ್ನು ನಾವು ರಾಮ್ಸಾರ್ ತಾಣಗಳಂತೇಳಿ ಘೋಷಣೆ ಮಾಡ್ತೀವಿ ಅಂತ. ಹೌದಾ, ಸೊ ನೆಕ್ಸ್ಟ್, ಸೊ ಗುಜರಾತದ ಇನ್ನೊಂದು ಸರೋವರ ಬಂದರೆ ಥೋಲ್ ಲೇಕ್ ಅಂತೇಳಿ ನೋಡ್ತೀವಿ. ಈ ಥೋಲ್ ಲೇಕ್ ಅನ್ನು ಸಹಿತ ರಾಮ್ಸಾರ್ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಯಾವಾಗ ಅಂದಾಗ 2021 ಹೌದಾ, ಈಗ ರೀಸೆಂಟಾಗಿ 2 ವರ್ಷ ಹಿಂದೆ. ಹೌದಾ, ಸೊ ಈ ಒಂದು ಸರೋವರ ಫ್ಲೇಮಿಂಗೋ ಪಕ್ಷಿಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿದೆ ಅನ್ನೋದು ನಿಮಗೆ ತಿಳಿದಿರಬೇಕಾಗತ್ತೆ. ನೆಕ್ಸ್ಟ್, ವಧುವನ್ ವೆಟ್ಲ್ಯಾಂಡ್ ಅಂತ ಹೇಳಿ ನೋಡ್ತೀವಿ. ಇದು ಸಹಿತ ಗುಜರಾತದ ಒಂದು ಪ್ರಮುಖ ವೆಟ್ಲ್ಯಾಂಡ್ ಆಗಿದೆ. ಸೊ ಇದನ್ನು 2021 ಇದನ್ನು ರಾಮ್ಸಾರ್ ಮಾನ್ಯತೆಯನ್ನು ನೀಡ್ತಾ ಬರ್ತಾರೆ. ಇದೊಂದು ಗೊತ್ತಿರಬೇಕು ನಿಮ್ಗೆ, ಇಲ್ಲಿ ಒಂದು ಕ್ಲಿಯರ್ ಆಗಿರಬೇಕು ಯಾವ ತಾಣ ಯಾವ ವರ್ಷವನ್ನು ಸೇರಿಸಲಾಗುತ್ತೆ ಅಂತೇಳಿ. ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ ನಿಮಗೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಸೊ ಇಮೇಜಸ್ಗಳು ನೋಡ್ರಿ, ಮತ್ತೆ ನಾನು ನಿಮ್ಗೆ ನೋಡೋ ಸಲುವಾಗಿ ಹಾಕಿದ್ದೇನೆ ಅಂತಂದ್ರೆ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗ್ತದೆ. ಅದನ್ನು ನೆನ್ಪಿಟ್ಕೊಳ್ಳೋಕ್ಕೂ ಸಹಿತ ಈಸಿ ಆಗ್ತದೆ ನಿಮಗೆ. ಹೌದಾ, ಸೊ ಮಹಾರಾಷ್ಟ್ರ ನೋಡಿದಾಗ ಒಂದು ಪ್ರಮುಖವಾದ ತಾಣ ನೋಡ್ತೀವಿ. ಅದೇ ಲೋನಾರ್ ಲೇಕ್ ಅಂತೇಳಿ, ಲೋನಾರ್ ಸರೋವರ ಅಂತೇಳಿ ಕಂಡು ಬರುತ್ತೆ. ಇದನ್ನು 2020 ರಾಮ್ಸಾರ್ ಸೈಟ್ ಅನ್ನಾಗಿ ಮಾನ್ಯತೆಯನ್ನು ಪಡೆಯಲಾಗ್ತದೆ. ಇದೊಂದು ತಿಳಿತು, 2020 ಮಾನ್ಯತೆ ನೀಡಲಾಗುತ್ತೆ. ಇದೊಂದು ಉಪ್ಪು ನೀರಿನ ಸರೋವರ. ಉಪ್ಪು ನೀರಿನ ಸರೋವರ. ಈ ಸರೋವರಗಳು ಅಂದಾಗ 2 ಪ್ರಕಾರ, ಒಂದು ಸಿಹಿ ನೀರಿನ ಸರೋವರ, ಇನ್ನೊಂದು ಉಪ್ಪು ನೀರಿನ ಸರೋವರ ಅಂತೇಳಿ ಕರಿತೀವಿ. ಅದರೊಳಗೆ ಈ ಒಂದು ಲೋನಾರ್ ಲೇಕ್ ಬಂದರೆ ಉಪ್ಪು ನೀರಿನ ಸರೋವರವಾಗಿದೆ. ಹೌದಾ, ಜೊತೆಗೆ ಕ್ಷಾರೀಯ ಸರೋವರವಾಗಿರುವುದನ್ನು ಸಹಿತ ನೋಡ್ತಾ ಬರ್ಬೋದು. ಹೌದಾ, ಸೊ ಜೊತೆಗೆ ಉಲ್ಕಾಪಾತ ಸರೋವರ ಅಂತಲೂ ಕರೀತಾರೆ.
ಯಾಕೆ ಉಲ್ಕಾಪಾತ ಸರೋವರ ಅಂತೇಳಿ ಕರೀತಾರೆ ಅಂದಾಗ 6.5 ವರ್ಷಗಳ ಹಿಂದೆ, ಲಕ್ಷ ವರ್ಷಗಳ ಹಿಂದೆ ಭೂಮಿಯಿಂದ ಹೊರಟಂಥ ಉಲ್ಕೆ ಈ ಒಂದು ಅಂತಂದ್ರೆ ಈ ಮಹಾರಾಷ್ಟ್ರದ ಈ ಒಂದು ಲೋನಾರ್ ಎಂಬ ಸ್ಥಳದೊಳಗೆ ಬಂದು ಬೀಳುತ್ತೈತಿ. ಹೌದಾ? ಸೊ ಬಿದ್ದಾಗ ಅಲ್ಲಿ ಒಂದು ಪ್ರದೇಶ ಉಂಟಾಗ್ತದೆ. ಹೌದಾ? ಸೊ ಅಲ್ಲಿ ನೀರು ಬಂದು ತುಂಬಿಕೊಳ್ತೈತಿ. ಹೀಗಾಗಿ ಈ ಉಲ್ಕಾಪಾತದಿಂದ ಇದನ್ನು ರಚನೆ ಆಗಿರೋದ್ರಿಂದ ಉಲ್ಕಾಪಾತ ಸರೋವರ ಅಂತಾನೆ ಕರೀತಾರೆ. ಅದ್ರ ವಿಶೇಷತೆ ಬಂದ್ರೆ ಉಲ್ಕಾಪಾತ ಸರೋವರ ಅಂತೇಳಿ ಕರೀತಾರೆ ಅನ್ನೋದು ನಿಮಗೆ ತಿಳಿದಿರಬೇಕು. ಕೇಳ್ತಾನೆ ನಿಮಗೆ ಉಲ್ಕಾಪಾತ ಸರೋವರ ಅಂತೇಳಿ ಯಾವುದನ್ನ ಕರೀತಾರೆ ಅಂದಾಗ ಉಲ್ಲಾರ್ ಲೇಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತು? ನೆಕ್ಸ್ಟ್, ಈ ಸರೋವರದಲ್ಲಿ ಸಸಾರಜನಕವನ್ನ ಸ್ಥಿರೀಕರಣ ಮಾಡುವ ಸೂಕ್ಷ್ಮ ಜೀವಿಗಳು ಕಂಡು ಬರ್ತಾ ಹೋಗ್ತಾವೆ ನಿಮಗೆ. ಹೌದಾ? ಕೆಲವೊಂದು ವೇಳೆಯಲ್ಲಿ ಅಂತಂದ್ರೆ ಕೆಲವೊಂದು ಸಮಯದೊಳಗ ಈ ಒಂದು ಕಾಣ್ತಿದೆ ನಿಮ್ಗೆ ಇಮೇಜು, ಈ ಪಿಂಕ್ ಬಣ್ಣದಲ್ಲಿ ಅಂದ್ರೆ ನೀರಿನ ಬಣ್ಣದಲ್ಲಿ ಇರುತ್ತೆ ಈ ಒಂದು ಸರೋವರ. ಆ ನಂತರ ಪಿಂಕ್ ಬಣ್ಣದಲ್ಲಿ ಅಥವಾ ಗುಲಾಬಿ ಬಣ್ಣದಲ್ಲಿ ಚೇಂಜ್ ಆಗ್ತದೆ. ಇದಕ್ಕೆ ಕಾರಣ ಅಂತ ಹೇಳಿ ಬಹಳಷ್ಟು ಸಂಶೋಧನೆ ಮಾಡಲಾಗತ್ತೆ. ಈ ಸಂಶೋಧನೆಯಿಂದ ಒಂದು ವಿಷಯ ಹೊರ ಬಂದಿದ್ದು, ಈ ಸಸಾರಜನಕವನ್ನು ಸ್ಥಿರೀಕರಣ ಮಾಡುವ ಜೀವಿಗಳು ಜೊತೆಗೆ ಅದರಲ್ಲಿ ಈ ಕ್ಷಾರಿ ಅಂತಂದ್ರೆ ಉಪ್ಪು ನೀರಿನ ಸರೋವರ ಆಗಿರ್ತದೆ. ಹೀಗಾಗಿ ಅವೆರಡು ಮಿಕ್ಸಪ್ ಆಗಿ ಏನಾಗ್ತಾವ ಅಂತಂದ್ರೆ ಕೆಲವೊಂದು ಟೈಮ್ ಒಳಗ ಇದು ಗುಲಾಬಿ ಬಣ್ಣದೊಳಗ ನಮ್ಗೆ ಕಾಣ್ತಾ ಹೋಗ್ತದೆ ಅನ್ನೋದು ತಿಳಿದಿರಬೇಕು. ಅರ್ಥ ಆಯ್ತು? ನೆಕ್ಸ್ಟ್, ಗೋವಾ ರಾಜ್ಯ ಅಂತ ಹೇಳಿ ನೋಡಿದಾಗ ಒಂದು ಪ್ರಮುಖ ರಾಮ್ಸಾರ್ ಸೈಟ್ ಅನ್ನು ನೋಡ್ತೀವಿ. ಅದೇ ಯಾವುದು ಅಂದಾಗ ನಂದಾ ಲೇಕ್. ಹೌದಾ? ಸೊ ಈ ನಂದಾ ಲೇಕ್ ಅನ್ನ 2022ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಹೌದಾ? ಈ ರೀಸೆಂಟ್ ಆಗಿ 2022ರಲ್ಲಿ. ನೆಕ್ಸ್ಟ್, ಗೋವಾ ರಾಜ್ಯದ ಏಕೈಕ ರಾಮ್ಸಾರ್ ತಾಣವಾಗಿ ಈ ತಾಣವು ಹೊರಹೊಮ್ಮಿದೆ ಅನ್ನೋದು ನಿಮಗೆ ತಿಳಿದಿರಬೇಕು. ಅಂತಂದ್ರೆ ಗೋವಾ ರಾಜ್ಯದ ಏಕೈಕ ರಾಮ್ಸಾರ್ ತಾಣವಾಗಿದೆ. ನೆಕ್ಸ್ಟ್, ಇಮೇಜ್ಗಳನ್ನ ನೋಡ್ರಿ. ಮತ್ತೆ ಇಮೇಜ್ಗಳು ನೋಡಿದಾಗ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ, ಮರೆಯಂಗಿಲ್ಲ ಇದನ್ನ. ನೆಕ್ಸ್ಟ್, ಕರ್ನಾಟಕ. ನಮ್ಮ ಕರ್ನಾಟಕ ಅಂತ ಹೇಳಿ ಬಂದಾಗ ಸೊ ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಬರ್ಡ್ ಸೆಂಚುರಿ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಹೌದಾ? ಸೊ ಬರ್ಡ್ ಸೆಂಚುರಿ ಅಂದಾಗ ಅನೇಕ ಪಕ್ಷಿಗಳ ಆವಾಸ ಸ್ಥಾನ ಆಗಿರ್ತದೆ ಆ ಒಂದು ಪಕ್ಷಿಧಾಮ. ಹೀಗಾಗಿ ಈ ರಂಗನತಿಟ್ಟು ಕಂಡು ಬರೋದು ಭಾರತದ ಕರ್ನಾಟಕದಲ್ಲಿ, ಅದರಲ್ಲಿಯೂ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕೇಳ್ತನ್ರಿ ನಿಮಗೆ. ಹೌದಾ? ರಂಗನತಿಟ್ಟು ಪಕ್ಷಿಧಾಮ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದಾಗ ಮಂಡ್ಯ ಡಿಸ್ಟ್ರಿಕ್ಟ್ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟು, ಇದನ್ನು 2022ರಲ್ಲಿ ರಾಮ್ಸಾರ್ ಸೈಟ್ ಎಂದು ಮಾನ್ಯತೆಯನ್ನು ನೀಡಲಾಗುತ್ತೆ. ಹೌದಾ? ಇತ್ತೀಚೆಗೆ 2 ವರ್ಷದ ಹಿಂದೆ 2022, ಪ್ರಸ್ತುತ 4 ಅದಾವ್ರಿ. ನೂತನವಾಗಿ 3 ತಾಣಗಳನ್ನು ಸೇರಿಸಲಾಗಿದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹೌದಾ? ಸೊ ಇದು ನಮ್ಮ ರಾಜ್ಯದ ಮೊದಲ ರಾಮ್ಸಾರ್ ತಾಣವಾಗಿದೆ. ಹೌದಾ? ಸೊ ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ ಯಾವುದು? ರಂಗನತಿಟ್ಟು ಪಕ್ಷಿಧಾಮ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಎಸ್, ಕೇರಳ ರಾಜ್ಯ. ಕೇರಳದೊಳಗೆ ಬಂದಾಗ ಅಷ್ಟಮುಡಿ ಲೇಕ್ ಅಂತೇಳಿ ಕಂಡು ಬರುತ್ತಾ? ಅಷ್ಟಮುಡಿ. ಹೌದಾ? ಸೊ ಹೆಸರು ಹೇಳುತ್ತೆ ನೋಡ್ರಿ. ಅಷ್ಟ ಅಂದಾಗ ಎಷ್ಟು? 8. ಹೌದಾ? ಸೊ 8 ಕಾಲುವೆಗಳನ್ನು ಈ ಒಂದು ಸರೋವರ ಹೊಂದಿದೆ. ಹೀಗಾಗಿ ಇದನ್ನು ಅಷ್ಟಮುಡಿ ಸರೋವರ ಅಂತ ಹೇಳಿ ಕರೆಯಲಾಗುತ್ತೆ. ತಿಳಿತು? ನೆಕ್ಸ್ಟ್, ಇದು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ನೋಡಿವಿ. ಹೌದಾ? ಇದನ್ನು 2002ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಮಾನ್ಯತೆಯನ್ನು ನೀಡಲಾಗಿದೆ ಅಂತ ಹೇಳಿ ತಿಳಿದಿರಬೇಕು. ಅರ್ಥ ಆಯ್ತು? ಸೊ ಇಮೇಜನ್ನು ನೋಡ್ರಿ ಒಂದ್ಸರ್ತಿ. ನೆಕ್ಸ್ಟ್, ಸೊ ವೆಂಬನಾಡು ಸರೋವರ, ವೆಂಬನಾಡು ಲೇಕ್ ಅಂತೇಳಿ ನೋಡ್ತೀವಿ. ಇದು ಸಹಿತ ಕೇರಳದ ಒಂದು ಪ್ರಮುಖವಾದ ಸರೋವರವಾಗಿದೆ. ಹೌದಾ? ಇದನ್ನ 2002ರಲ್ಲಿ ಯಾವುದಂದರೆ ರಾಮ್ಸಾರ್ ಮಾನ್ಯತೆಯನ್ನು ನೀಡಲಾಗಿದೆ ಅಂತ ಹೇಳಿ ತಿಳಿದಿರಬೇಕು. ಈ ಒಂದು ಸರೋವರ 12 ಮೀಟರ್ ಆಳವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ 2033 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದೆ. ಭಾರತದಲ್ಲಿನ ಅತಿ ಉದ್ದನೆಯ ಸರೋವರ ಯಾವುದು ಅಂದಾಗ ವೆಂಬನಾಡು ಸರೋವರ ಅಂತ ಹೇಳಿ ತಿಳಿದಿರಬೇಕು. ಅಂದರೆ ಈ ಸರೋವರಗಳು ಬಂದಾಗ ಉಪ್ಪು ನೀರಿನ ಸರೋವರ ಅಥವಾ ಸಿಹಿ ನೀರಿನ ಸರೋವರ ಅಂತ ಹೇಳಿ ಕರಿತೀವಿ. ಅದರೊಳಗೆ ಅತಿ ದೊಡ್ಡದು ಯಾವುದು, ಅತಿ ಚಿಕ್ಕದು ಯಾವುದು? ಹೌದಾ? ಸೊ ಮೊದಲ ಒಂದು ಅಂತಂದರೆ ಮೊದಲ ಒಂದು ವೆಟ್ಲ್ಯಾಂಡ್ ಯಾವುದು ಅಂತೇಳಿ ಇಂಥ ಪಾಯಿಂಟ್ಸ್ಗಳು ಗೊತ್ತಿರಬೇಕಾಗ್ತದೆ. ಹೀಗಾಗಿ ಸರೋವರ ಅಂದಾಗ ಅತಿ ದೊಡ್ಡ ಸರೋವರಗಳಲ್ಲಿ ಅತಿ ದೊಡ್ಡದು ಯಾವುದು ಅಂದಾಗ ಚಿಲ್ಕಾ ಲೇಕ್ ಅಂತೇಳಿ ಕರಿತೀವಿ, ಉಪ್ಪು ನೀರಿನ ಸರೋವರ. ಅದೇ ಥರ ಭಾರತದಲ್ಲಿ ಅತಿ ಉದ್ದನೆಯ ಸರೋವರ ಅಂದಾಗ ಯಾವುದಂದಾಗ ವೆಂಬನಾಡು ಸರೋವರ ಅಂತ ಹೇಳಿ ಗೊತ್ತಿರಬೇಕು. ಉದ್ದ. ಹೌದಾ? ಉದ್ದ ಬೇರೆ, ದೊಡ್ಡದು ಬೇರೆ. ಕೇರಳ ರಾಜ್ಯದ ಅತಿ ದೊಡ್ಡ ಸರೋವರ ಅಂತಾನೆ ಕರಿತೀವಿ. ಹೌದಾ? ನೆಕ್ಸ್ಟು, ಈ ಸರೋವರಕ್ಕೆ ವೆಂಬನಾಡು ಕೋಲ್ ಅಥವಾ ವೆಂಬನಾಡು
ಕಾಯಲ್ ಅಂಥೇಳಿ ಇದಕ್ಕೆ ಇನ್ನೂ ಮುಂತಾದ ಹೆಸರಿನಿಂದ ನಾವು ಕರಿತಾ ಹೋಗ್ತಿರೋದನ್ನು ನೋಡ್ಬೋದು. ಹೌದಾ, ಈ ಸರೋವರ ಕೇರಳದ ಜನಪ್ರಿಯ ಹಿನ್ನೀರಿನ ಪ್ರದೇಶದಿಂದ ನಿರ್ಮಾಣ ಆಗಿದೆ. ಈ ಸರೋವರಕ್ಕೆ 4 ನದಿಗಳು ಬಂದು ಸೇರುತ್ತೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನೆಹರು ಟ್ರೋಫಿ ಅಥವಾ ದೋಣಿ ಸ್ಪರ್ಧೆಯನ್ನು ಈ ಒಂದು ಸರೋವರದಲ್ಲಿ ಆಯೋಜನೆ ಮಾಡಲಾಗುತ್ತಾ. ಹೌದಾ, ಈ ಸ್ಪರ್ಧೆಗೆ ಇರುವ ಇನ್ನೊಂದು ಹೆಸರು ಬಂದಾಗ ಸ್ನೇಕ್ ಬೋರ್ಡ್ ಸ್ಪರ್ಧೆ ಅಂತೇಳಿ ನಿಮಗೆ ತಿಳಿದಿರಬೇಕಾಗುತ್ತೆ. ಕ್ಲಿಯರ್ ಆಯಿತು? ಕೇಳ್ತಾನೆ ನಿಮಗೆ, ಅತಿ ಉದ್ದವಾದ ಸರೋವರ ಯಾವುದು ಅಂದಾಗ ವೆಂಬನಾಡು ಸರೋವರ, ಅತಿ ದೊಡ್ಡ ಸರೋವರ ಅಂದಾಗ ಚಿಲ್ಕಾ ಸರೋವರ. ಇಂಥ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ ಪರ್ಪೋಸು ಬಹಳ ಇಂಪಾರ್ಟೆಂಟ್ ಆಗ್ತಾವ್ರಿ, ತಿಳಿದಿರಬೇಕು. ನೆಕ್ಸ್ಟ್ ಆಂಧ್ರ ಪ್ರದೇಶ ಅಂತೇಳಿ ಬಂದಾಗ ಕೊಲ್ಲೇರು ಲೇಕ್. ಹೌದಾ, ಸೊ ಕೊಲ್ಲೇರು ಸರೋವರ ಅಂತ ಹೇಳಿ ನೋಡ್ತೀವಿ. ಈ ಕೊಲ್ಲೇರು ಸರೋವರವನ್ನು 2002ರಲ್ಲಿ ರಾಮ್ಸಾರ್ ಮಾನ್ಯತೆಯನ್ನು ಪಡೆಯಲಾಗಿದೆ. ಹೌದಾ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಹೌದಾ, ಸೊ ಇವಾಗಲೇ ಹೇಳಿದೆ ನಿಮಗೆ ಚಿಲ್ಕಾ ಸರೋವರ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ. ಅದೇ ಥರ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಬಂದಾಗ ಕೊಲ್ಲೇರು ಲೇಕ್ ಅಂತೇಳಿ ನೋಡ್ತೀವಿ. ಇದು ಕೃಷ್ಣ ಮತ್ತು ಗೋದಾವರಿ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತೆ ಅನ್ನೋದು ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒರಿಸ್ಸಾ ರಾಜ್ಯ ಬಂದಾಗ ಚಿಲ್ಕಾ ಲೇಕ್ ಅಂತೇಳಿ ನೋಡ್ತೀವಿ. ಹೌದಾ, ಸೊ ಇದನ್ನು 1981ರಲ್ಲಿ ರಾಮ್ಸಾರ್ ಸೈಟ್ ಎಂಬ ಮಾನ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತಾ. ಹೌದಾ, ಈ ಒಂದು ಒರಿಸ್ಸಾದಲ್ಲಿರುವಂಥ ಚಿಲ್ಕಾ ಲೇಖ 1165 ಚದರ ಕಿಲೋಮೀಟರ್ ವಿಸ್ತೀರ್ಣದಿಂದ ಕೂಡಿದೆ. ಭಾರತದ ಅತಿ ದೊಡ್ಡ ಮತ್ತು ವಿಶ್ವದ 2ನೇಯ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಹೌದಾ, ಆವಾಗಲೇ ಹೇಳಿದೆ ನಿಮಗೆ ಚಿಲ್ಕಾ ಸರೋವರ ಅಂತೇಳಿ. ಮಾಂಟ್ರಿಯಾಕ್ಸ್ ರೆಕಾರ್ಡ್ನಿಂದ ಹೊರಬರುತ್ತೆ. ಯಾಕಂತಂದರೆ ಅಪಾಯಕ್ಕೊಳಗಾಗಿರುವ ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಲಾಗಿರುತ್ತೆ, ಹೊರಬರುತ್ತೆ. ಇದನ್ನು ಭಾರತದ ಉಪ್ಪು ನೀರಿನ ಸರೋವರಗಳಲ್ಲಿ ಅತಿ ದೊಡ್ಡದು ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯಿತು? ಸೊ ಹೀಗಾಗಿ ಭಾರತದ ಅತಿ ದೊಡ್ಡ ಸರೋವರ, ಉಪ್ಪು ನೀರಿನ ಸರೋವರ ಅಂತ ಹೇಳಿ ತಿಳಿದಿರಬೇಕು. ವಿಶ್ವದ 2ನೇಯ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಲೂ ಸಹಿತ ನಿಮಗೆ ತಿಳಿದಿರಬೇಕಾಗುತ್ತೆ. ನೆಕ್ಸ್ಟು, ಸೊ ರಾಮ್ಸಾರ್ ಪಟ್ಟಿಗೆ ಭಾರತದ ಮೊದಲ ತಾಣ. ಹೌದಾ, ಸೊ ಅಂದಾಗ ನಿಮ್ಗೆ ಹೇಳಿದೆ ನಿಮಗೆ ಆವಾಗಲೇ ನಾನು 1981ರಲ್ಲಿ ಇದನ್ನು ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಹೌದಾ, ನಮ್ಮ ಭಾರತ ಈ ಒಂದು ರಾಮ್ಸಾರ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಬಂದಾಗ 1981 ಫೆಬ್ರವರಿ 1. ಹೌದಾ, ಸೊ ಸಹಿ ಹಾಕಿದಾಗ ಅದೇ ವರ್ಷ 2 ತಾಣಗಳನ್ನು ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡ್ತಾರೆ. ಅದರೊಳಗೆ ಮೊದಲನೇದಾಗಿ ಚಿಲ್ಕಾ ಲೇಕ್ ಅಂತೇಳಿ ಕರಿತೀವಿ. ಹೌದಾ, ಹಾಗಿದ್ರೆ ಇನ್ನೊಂದು ಬಂದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಆವಾಗಲೇ ನೋಡಿದ್ವಿ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿರುವಂಥದ್ದು ಒಂದು ತಾಣ ಯಾವುದು, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್. ಅದನ್ನು ಅಂತಂದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಮತ್ತು ಚಿಲ್ಕಾ ಲೇಕನ್ನು ಭಾರತದ ಮೊದಲ ಬಾರಿಗೆ ಘೋಷಣೆಯಾದ ರಾಮ್ಸಾರ್ ತಾಣಗಳಿಂದ ನಾವು ಕರಿತಾ ಹೋಗ್ಬೋದು. ಅರ್ಥ ಆಯಿತು? ನೆಕ್ಸ್ಟು, ಈ ಸರೋವರ ಒರಿಸ್ಸಾದ ಹಿನ್ನೀರಿನ ಸರೋವರವಾಗಿದೆ. ಈ ಒಂದು ಸರೋವರದಲ್ಲಿ ಐರಾವಡಿ ಎಂಬ ಡಾಲ್ಫಿನ್ಗಳು ಅತಿ ಆಕರ್ಷಕವಾಗಿವೆ ಅನ್ನೋದು ತಿಳಿದಿರಬೇಕು. ಸೊ ಪಿಕ್ಚರ್ ನೋಡ್ರಿ ಒಂದ್ಸರ್ತಿ. ನೆಕ್ಸ್ಟ್ ಅನ್ಸುಪಾ ಲೇಕ್ ಬಂದರೆ ಇದು ಸಹಿತ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುವ ಒಂದು ಪ್ರಮುಖ ಸರೋವರವಾಗಿದೆ. ಇದನ್ನು 2021ರಲ್ಲಿ ರಾಮ್ಸಾರ್ ಸೈಟನ್ನಾಗಿ ಮಾನ್ಯತೆಯನ್ನು ನೀಡಲಾಗುತ್ತಾ. ಹೌದಾ, ರೀಸೆಂಟ್ ಆಗಿ 2 ವರ್ಷಗಳ ಹಿಂದೆ ತಿಳಿದಿರಬೇಕು. ಹೌದಾ, ಅನ್ಸುಪಾ ಲೇಕ್ ಕಂಡುಬರೋದು ಒರಿಸ್ಸಾ ರಾಜ್ಯ. ನೆಕ್ಸ್ಟ್ ಭೀತರ್ಕನಿಕಾ ಮ್ಯಾಂಗ್ರೋವ್ಸ್ ಅಂತೇಳಿ ನೋಡ್ತೀವಿ. ಮ್ಯಾಂಗ್ರೋವ್ಸ್ ಬಂದಾಗ ಸೊ ಇಂಡಿಯನ್ ಜಿಯೋಗ್ರಫಿ ಅಂತೇಳಿ ಓದೋ ಸಂದರ್ಭದೊಳಗೆ ನೋಡಿರ್ತೀರಿ ನೀವು ಮ್ಯಾಂಗ್ರೋವ್ಸ್ಗಳಂತೇಳಿ. ಹೌದಾ, ಸೊ ಸರ್ ಹೇಳಿರ್ತಾರೆ ನಿಮಗೆ. ಸೊ ಆ ಮ್ಯಾಂಗ್ರೋವ್ಸ್ ಬಂದಾಗ ಭೀತರ್ಕನಿಕಾ ಮ್ಯಾಂಗ್ರೋವ್ಸ್ ಅಂತೇಳಿ ಈ ಒಂದು ಪ್ಲೇಸನ್ನು, ಅಂತಂದರೆ ಈ ಒಂದು ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ನೋಡಿರ್ತೀರಿ ನೀವು, ಅದ್ರ ಪಕ್ಕದಲ್ಲೇ ಈ ಒಂದು ಮ್ಯಾಂಗ್ರೋವ್ಸ್ ಕಂಡು ಬರುತ್ತೆ. ಈ ಮ್ಯಾಂಗ್ರೋವ್ ಅರಣ್ಯಗಳಿಂದ ಈ ಒಂದು ಸ್ಥಳ ಕೂಡಿರುತ್ತೆ. ಹೀಗಾಗಿ ಈ ಭೀತರ್ಕನಿಕಾ ಮ್ಯಾಂಗ್ರೋವ್ಸನ್ನು ಇದನ್ನು ವೆಟ್ಲ್ಯಾಂಡ್ ಅಂತೇಳಿ ಪರಿಗಣಿಸ್ತಾ ಹೋಗ್ತಾರೆ. ಇದನ್ನು 2002ರಲ್ಲಿ ರಾಮ್ಸಾರ್ ಮಾನ್ಯತೆಯನ್ನು ಪಡೆದುಕೊಂಡ ತಾಣವನ್ನಾಗಿ ಘೋಷಣೆ ಮಾಡಲಾಗುತ್ತಾ. ಹೌದಾ, ಸೊ ಇದು ಕಂಡು ಬರೋದು ಯಾವ ರಾಜ್ಯ ಅಂದಾಗ ಒರಿಸ್ಸಾ ರಾಜ್ಯ ಅಂತೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯಿತು? ನೆಕ್ಸ್ಟ್, ಸೊ ಪಶ್ಚಿಮ ಬಂಗಾಳ ಸ್ಟೇಟ್ ನೋಡಿದಾಗ ಇಲ್ಲಿ ಒಂದು ಪ್ರಮುಖವಾದ ರಾಮ್ಸಾರ್ ತಾಣ ಕಂಡು ಬರುತ್ತೆ. ಅದೇ ಸುಂದರ್ಬನ್ಸ್ ವೆಟ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಹೌದಾ,
ಸೊ ಇದನ್ನು 2019ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಮಾನ್ಯತೆಯನ್ನು ನೀಡಲಾಗುತ್ತೆ. ಭಾರತದ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು ಅಂದಾಗ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ವೆಟ್ಲ್ಯಾಂಡ್ ಅಂತ ಹೇಳಿ ತಿಳಿದಿರ್ಬೇಕು ನಿಮಗೆ, ಹೌದಾ? ನಿಮ್ಗೆ ಹೇಳ್ತೀನಿ ಕೊನೆಯಲ್ಲಿ, ಹೌದಾ? ಸೊ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು, ಅತಿ ಚಿಕ್ಕ ಯಾವುದು, ಮೊದಲ ಯಾವುದು, ಹೌದಾ? ಸೊ ಇವೆಲ್ಲದರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಹೌದಾ? ಇವತ್ತಿನ ಈ ಒಂದು ಕ್ಲಾಸು, ಈ ಕ್ಲಾಸಲ್ಲಿ ಪ್ರಮುಖ ರಾಮ್ಸಾರ್ ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತದೆ, ಹೌದಾ? ಸೊ ಇದೊಂದು ಪಾರ್ಟ್ 1 ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸೊ ಇನ್ನೂ ಉಳಿದಿದ್ದಾವ್ರೆ ಆ ಒಂದು ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ಕರ್ನಾಟಕದ ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ನೆಕ್ಸ್ಟು ನೂತನವಾಗಿ ಇನ್ನೂ ತಾಣಗಳಂತಂದರೆ ತಮಿಳುನಾಡಿನ, ನೆಕ್ಸ್ಟ್ ಮಧ್ಯಪ್ರದೇಶದ ಕೆಲವೊಂದು ತಾಣಗಳನ್ನು ಸೇರಿಸ್ತಾ ಹೋಗ್ತಾರೆ. ಟೋಟಲ್ 85 ಅದಾವ್ರೆ. ಇವು 85 ಅದಾವ. ಇದರಲ್ಲಿ ಪ್ರಮುಖವಾಗಿರುವಂತಹ ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಈಗ ಮುಂದೆ ಬರ್ತೀವಲ್ಲ, ಈಗ ಪಾರ್ಟ್ 2 ಮಾಡ್ತೀನಲ್ಲ, ಸೊ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಗಳನ್ನು ನೋಡ್ತಾ ಹೋಗ್ತೀರಿ ನೀವು. ಹೀಗಾಗಿ ಸೊ ಇವತ್ತಿನ ಕ್ಲಾಸ್ ಬಂದರೆ ಇಷ್ಟು ರಾಮ್ಸಾರ್ ತಾಣಗಳ ಬಗ್ಗೆ ಹೇಳಿದ್ದೀನಿ. ಸೊ ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊತಾ ಬರೋಣ. ಇಷ್ಟು ರಾಮ್ಸಾರ್ ತಾಣಗಳು. ಥ್ಯಾಂಕ್ ಯು.